ಮದ್ರಸಕ್ಕೆ ಹೋಗ್ತಾ ಇದ್ದ ಮುಗ್ಧ ಮಕ್ಕಳಲ್ಲಿ ಬಲವಂತವಾಗಿ ಜೈ ಶ್ರೀರಾಮ್ ಹೇಳಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಿಹಾರದ ಬಂಕ್ ಜಿಲ್ಲೆಯ ಭಾರತ್ ಬ್ಲಾಕ್ನಲ್ಲಿ ಈ ಪ್ರಕರಣ ನಡೆದಿದೆ. ಜೈ ಶ್ರೀರಾಮ್ ಹೇಳುವಂತೆ ಮಕ್ಕಳನ್ನು ಒತ್ತಾಯಿಸುವುದು ಮತ್ತು ಅವರ ಕೆನ್ನೆಗೆ ಹೊಡೆದು ಜೈ ಶ್ರೀರಾಮ್ ಹೇಳಿಸುವುದು ವಿಡಿಯೋದಲ್ಲಿದೆ. अच्छा ना कितना कड़ा है, मार देंगे अभी तो कौन सब खून निकल जाएगा। बोलो जैसे करे तुम बोलेगा जय श्री राम यही वो तो बोलबे करे वो की नवाब है, नवाब का लड़ाई तुम बोलेगा तुम भी बोलो रे, तुम एक बार बोलो रे तभी बोलेगा। बोलो बोल दो बाबू ने तो मार देंगे, खुल जाएगा तुरंत। अभी वो तो हाई ना तुम्हें बुआ जय श्री राम बोलो जय श्री राम बोलेगा कैसे छोड़ दिया जय श्री बोलेगा कि नहीं बोलेगा। घर कहाँ तुम्हारा घर कहीं गाँव हमारा घर माधर बोलेगा तुम जय श्री राम। धान उन चिपटा है तुम लोग अच्छा नहीं लगता है और क्या निकाल लेंगे बोतल से बजरंग बली को आँख लगा देंगे। नहीं बोलेगा ऐसे शीशा फोड़ते को बोतल मार दो बोलेगा तुम बोलेगा बोलते रहे छोड़ दे रे छोड़ दे बोलते बोल वीडियो बना रहे बोलो जोर से बोलेगा बोलो जय श्री राम बोलो ना भाई कस के जोर से तुम बोलो आप कस के बोलो और कस के बोलो जोर से बोलो तुम से बोलो तुमको हम कुछ नहीं करेंगे, तुम बच्चा तुम बोल दो खाली जय श्री राम बोल दो जोर से बोलना। फेस का नहीं ले रहा फेस का नहीं लेना छाती का लो फेस का मत लेना बोलो ठीक है एक गैस का बना ना छोड़ दो एक मिनट को तुम जोर से बोलो हाथ छोड़ दिए अब तुमको है ना अब तुमको यहाँ को कुछ नहीं कर सकेगा समझा तुम पूरा घुमा जाओ। ಹಾಗಂತ ಹೀಗೆ ಬಲವಂತದಿಂದ ಮುಸ್ಲಿಂ ಮಕ್ಕಳ ಬಾಯಿಯಲ್ಲಿ ಜೈ ಶ್ರೀರಾಮ್ ಹೇಳಿಸುವುದು ಇದು ಮೊದಲ ಘಟನೆ ಏನಲ್ಲ. ಅಂತಹದ್ದು ಆಗಾಗ ವರದಿ ಆಗ್ತಾನೇ ಇದೆ. 2021 ನವೆಂಬರ್ 28ರಂದು ಉತ್ತರ ಪ್ರದೇಶದ ಉನ್ನಾವೋದಲ್ಲಿ 4 ಮಂದಿ ಮದ್ರಸಾ ವಿದ್ಯಾರ್ಥಿಗಳ ಮೇಲೆ ಇಂತಹದ್ದೇ ಹಲ್ಲೆ ನಡೆದಿತ್ತು. ಅವರನ್ನು ಹೊಡೆದು ಬಡೆದು ಜೈ ಶ್ರೀರಾಮ್ ಹೇಳಿಸಲಾಗಿತ್ತು. ಓರ್ವ ವಿದ್ಯಾರ್ಥಿಯ ಕೈಯನ್ನೇ ಮುರಿದು ಹಾಕಲಾಗಿತ್ತು. ಮಾತ್ರವಲ್ಲ, ಬಂಧಿತ ಆರೋಪಿಗಳನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಬಲಪಂಥೀಯ ಗುಂಪುಗಳು ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದ್ದವು. ಹೀಗೆ ಬಲವಂತವಾಗಿ ಜೈ ಶ್ರೀರಾಮ್ ಹೇಳಿಸುವುದರಿಂದ ಹಿಂದೂ ಧರ್ಮಕ್ಕೆ ಏನು ಲಾಭ ಇದೆ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಜೈ ಶ್ರೀರಾಮ್ ಎಂದು ಹೇಳಬೇಕಾದದ್ದು ಶ್ರೀರಾಮನನ್ನು ನಂಬುವವರು ಮತ್ತು ಅನುಸರಿಸುವವರು. ಅಲ್ಲಾಹು ಅಕ್ಬರ್ ಎಂದು ಹೇಳಬೇಕಾದದ್ದು ಅಲ್ಲಾಹುವನ್ನು ನಂಬುವವರು ಮತ್ತು ಅನುಸರಿಸುವವರು. ಇದು ಎಲ್ಲರಿಗೂ ಗೊತ್ತು. ಹಾಗಿದ್ದರೂ ಯಾಕೆ ಬಲವಂತವಾಗಿ ಜೈ ಶ್ರೀರಾಮ್ ಎಂದು ಹೇಳಿಸುವ ಕ್ರೌರ್ಯ ನಡೆಯುತ್ತಿದೆ ಎನ್ನುವುದೇ ಇಲ್ಲಿ ಮುಖ್ಯ ಪ್ರಶ್ನೆ ಆಗಬೇಕು. ಹೀಗೆ ಹೇಳಿಸುವುದರಿಂದ ಹಿಂದೂ ಧರ್ಮದ ವರ್ಚಸ್ಸಿಗೆ ಕಳಂಕ ಬರುತ್ತದೆಯೇ ಹೊರತು ಹೇಳಿದವರಿಗೆ ಅಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು. ನಿಜವಾಗಿ ರಾಜಕಾರಣಿಗಳು ಮತ್ತು ಮಾಧ್ಯಮದ ಒಂದು ಗುಂಪು ದಿನ ಬಿತ್ತಿ ಬೆಳೆಸ್ತಾ ಇರುವ ಮುಸ್ಲಿಂ ದ್ವೇಷದ ಫಲಿತಾಂಶ ಇದು. ಮುಸ್ಲಿಮರನ್ನು ದ್ವೇಷಿಸಬೇಕು, ಅವರನ್ನು ಥಳಿಸಬೇಕು, ಅವರನ್ನು ಹಿಂಸಿಸಬೇಕು, ಅವರನ್ನು ಈ ದೇಶದಿಂದ ಓಡಿಸಬೇಕು ಎಂಬೆಲ್ಲ ಭಾವನೆಗಳನ್ನು ನೇರವಾಗಿಯೂ ಪರೋಕ್ಷವಾಗಿಯೂ ಬಿತ್ತುವುದು ಈ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ಒಂದು ಗುಂಪು ಪ್ರೇರಣೆಯನ್ನು ಪಡಿತಾ ಇದೆ. ನಿರ್ದಿಷ್ಟ ಉದ್ಯೋಗ ಇಲ್ಲದ ಮತ್ತು ದ್ವೇಷವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡಿರುವ ಪುಂಡರ ಗುಂಪು ಅವರ ಪ್ರೇರಣೆಯಿಂದ ದುಷ್ಕೃತ್ಯ ನಡೆಸ್ತಾ ಇದೆ. ಮುಸ್ಲಿಮರನ್ನು ಸತಾಯಿಸಿ ಈ ಗುಂಪು ವಿಕೃತ ಸಂತೋಷವನ್ನು ಪಡುತ್ತಲೂ ಇದೆ. ಒಂದು ವೇಳೆ ಸರ್ಕಾರ ಇಂಥವರ ವಿರುದ್ಧ ಜಾಮೀನು ರಹಿತ ಕಠಿಣ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದರೆ ಮತ್ತು ಒಂದಿಷ್ಟು ವರ್ಷ ಇಂಥವರು ಜೈಲಿನಲ್ಲಿ ಕೊಳೆಯುವಂತಾದರೆ ಇಂತಹ ಮನಸ್ಥಿತಿಯವರಿಗೆ ಕಠಿಣ ಸಂದೇಶವಾದರೂ ರವಾನೆ ಆಗಬಹುದು. ದುರಂತ ಏನಂದರೆ ಇಂಥವರ ವಿರುದ್ಧ ತೀರಾ ದುರ್ಬಲ ಪ್ರಕರಣವನ್ನು ದಾಖಲಿಸಲಾಗುತ್ತದೆ. ಕೆಲವೊಮ್ಮೆ ಇಂಥವರ ಬಂಧನವೇ ನಡೆಯುವುದಿಲ್ಲ. ಪ್ರಭುತ್ವದ ಈ ಬಗೆಯ ಮೃದು ನೀತಿಯು ಇಂತಹ ದುಷ್ಕರ್ಮಿಗಳಲ್ಲಿ ಮತ್ತಷ್ಟು ಧೈರ್ಯ ತಂದುಕೊಡುತ್ತದೆ. ಶ್ರೀರಾಮನನ್ನು ಈ ದೇಶ ಮರ್ಯಾದಾ ಪುರುಷೋತ್ತಮ ಎಂದು ಗೌರವಿಸುತ್ತದೆ. ಇಂತಹ ಶ್ರೀರಾಮನ ಹೆಸರಿನಲ್ಲಿ ಇಂತಹ ಕ್ರೌರ್ಯ ನಡೆಯುತ್ತಿರುವಾಗ ಪ್ರಶ್ನಿಸಬೇಕಾದದ್ದು ಶ್ರೀರಾಮನ ಅನುಯಾಯಿಗಳೇ ಆಗಿದ್ದಾರೆ. ಯಾವಾಗ ಇಂತಹ ವಿರೋಧ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗಲು ಪ್ರಾರಂಭವಾಗುತ್ತೋ ದುಷ್ಕರ್ಮಿಗಳಲ್ಲಿ ಭಯ ಮೂಡಲಾರಂಭಿಸುತ್ತದೆ. ತಮ್ಮ ಕೃತ್ಯ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗುವ ಬದಲು ಅಪರಾಧವಾಗಿ ಕಾಣಿಸಲಾರಂಭಿಸಿದೆ ಎಂದು ಗೊತ್ತಾದ ತಕ್ಷಣ ಅವರು ತಮ್ಮ ಇಂತಹ ಕೃತ್ಯಗಳಿಂದ ದೂರವಾಗುತ್ತಾರೆ. ಬಿಹಾರದಲ್ಲಿ ಮದ್ರಸಾ ವಿದ್ಯಾರ್ಥಿಗಳ ಮೇಲೆ ನಡೆದಿರುವುದು ಶ್ರೀರಾಮನಿಗೆ ಮಾಡುವ ಅವಮಾನ. ಹೀಗೆ ನಡ್ಕೊಂಡವರಿಗೆ ಪಾಠವಾಗುವಂಥ ಶಿಕ್ಷೆಯನ್ನು ಸರ್ಕಾರ ವಿಧಿಸಲಿ.